ನಮಸ್ಕಾರ ಸ್ನೇಹಿತರ. ಈ ಟ್ರಂಪ್ ಇದಾರಲ್ವಾ, ಈ ವೆನೆಜುವೆಲಾದ ಅಧ್ಯಕ್ಷರನ್ನ ಹಿಡಿದು ಕಟ್ಟಿ ಹಾಕಿದ ಮೇಲೆ ಗಾಳಿಯಲ್ಲಿ ತೇಲಾಡ್ತಾ ಇದ್ದಾರೆ. ಇಡೀ ವಿಶ್ವವನ್ನೇ ಗೆದ್ದಾಗಿ ಮಾಡ್ತಾ ಇದ್ದಾರೆ. ಸದ್ಯ ಅವ್ರು ಏನು ತೀರ್ಮಾನ ಮಾಡ್ತಾರೋ ಏನೂ ಕೂಡ ಗೊತ್ತಾಗ್ತಾ ಇಲ್ಲ. ವಿಶ್ವಸಂಸ್ಥೆ ಅಂತರೂ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಈ ಟ್ರೇಡ್ನ ವಿಚಾರದಲ್ಲಿ ವಿಶ್ವದಲ್ಲಿ ಯಾವುದೇ ನಿಯಮಗಳು ಕೂಡ ಇಲ್ಲದಂತಾಗಿದೆ. ಇಂಟರ್ನ್ಯಾಷನಲ್ ಆರ್ಡರ್ಗಳನ್ನು ಕೂಡ ಕೇಳೋರು ಇಲ್ಲ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಟ್ರಂಪ್ ಅವರ ಹುಚ್ಚಾಟ ತುದಿಗೆ ಮುಟ್ತಾ ಇದೆ, ಆಕಾಶಿನತ್ತ ಹೋಗ್ತಾ ಇದೆ. ಇದನ್ನು ಕೇಳೋರು ಹೇಳೋರು ಯಾರೂ ಕೂಡ ಇಲ್ಲ. ಅಮೇರಿಕಾದಲ್ಲಿ 500% ಟ್ಯಾರಿಫನ್ನು ವಿಧಿಸ್ತಾ ಇದ್ದಾರೆ. ಆ ವಿಧಿಸುವಂತಹ ಒಂದು ಬಿಲ್ಗೆ ಸಿಗ್ನೇಚರ್ ಅಂದರೆ ಸಹಿ ಹಾಕಿಬಿಟ್ಟಿದ್ದಾರೆ. ಏನಾದರೂ ಒಂದು ವೇಳೆ ಈ 500% ಟ್ಯಾರಿಫು ಜಾರಿ ಆಗಿದ್ದೇ ಆದರೆ ಇದರ ಪರಿಣಾಮ ಮುಖ್ಯವಾಗಿ ಭಾರತದ ಮೇಲೆ ಬೀಳುತ್ತೆ. ಭಾರತದ ಮೇಲೆ ಏನಾದರೂ ಈ ರೀತಿ ಟ್ಯಾರಿಫ್ ವಿಧಿಸಿದ್ದೇ ಆದರೆ ಅಮೇರಿಕ ಮತ್ತು ಭಾರತದ ವ್ಯಾಪಾರ ಸಂಬಂಧ ಮುಖ್ಯವಾಗಿ ಇಲ್ಲಿಗೆ ಎಂಡ್ ಆಗುತ್ತೆ ಅಂತ ಹೇಳಬಹುದು. ಬಹಳ ದೊಡ್ಡ ವಿಚಾರ ಸ್ನೇಹಿತರ ಇದು. ಇದರ ಜೊತೆಗೇನೆ ಪುತಿನ್ ಅವರನ್ನು ಟ್ರಂಪ್ ಅವರು ಪದೇ ಪದೇ ಕೆಣಕ್ತಾ ಇದ್ದಾರೆ ಅಂತ ಹೇಳಬಹುದು. ಹೌದು, ಅವರ ಹಡಗನ್ನು ಕೂಡ ಈಗ ಹೈಜಾಕ್ ಮಾಡಿದ್ದಾರೆ, ವಶಪಡಿಸಿಕೊಂಡಿದ್ದಾರೆ. ಇದರಿಂದ ಯುದ್ಧ ಆದರೂ ಸಹಿತ ಆಶ್ಚರ್ಯ ಪಡುವಂತೇನಿಲ್ಲ. ಯಾಕಂದರೆ ಪದೇ ಪದೇ ಟ್ರಂಪ್ ಅವರು ಪುತಿನ್ ಅವರನ್ನು ಕೆಣಕ್ತಾನೆ ಇದ್ದಾರೆ. ಯಾಕಂದರೆ ಪುತಿನ್ ಅವರ ಸಲಹೆಗಾರರು ಕೂಡ ಇದು ನಮ್ಮ ಪ್ರತಿಷ್ಠೆ, ಇದಕ್ಕೆ ನಾವೇನಾದರೂ ಪ್ರತಿ ಉತ್ತರ ಕೊಡಲೇಬೇಕು ಅಂತ ಕಿಡಿಕಾರ್ತಾ ಇದ್ದಾರೆ. ಸ್ನೇಹಿತರೆ, ಪುತಿನ್ ಅವರು ಏನಾದರೂ ಈ ತೀರ್ಮಾನವನ್ನು ಅಂದರೆ ಯುದ್ಧ ಮಾಡುವ ತೀರ್ಮಾನವನ್ನು ಕೈಗೊಂಡಿದ್ದೇ ಆದರೆ ಗ್ಯಾರಂಟಿ ಹೇಳ್ತಾ ಇದ್ದೀನಿ, ಇದು 3ನೇ ಮಹಾಯುದ್ಧ ಆಗೋದ್ರಲ್ಲಿ ಸಂದೇಹನೇ ಬೇಡ. ಬಹಳ ಇಂಟ್ರೆಸ್ಟಿಂಗ್ ಆದಂತಹ ವಿಚಾರಗಳು. ಸೊ ಎಲ್ಲವನ್ನೂ ಕೂಡ ನಾವು ನೋಡ್ತಾ ಹೋಗೋಣ. ಸೊ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, 100% ಟ್ಯಾರಿಫ್ ವಿಧಿಸಿದಾಗಲೇ ವಸ್ತುಗಳು ಮಾರಾಟ ಆಗೋದಿಲ್ಲ. ಇನ್ನು 500% ಟ್ಯಾರಿಫ್ ವಿಧಿಸಿದ್ದೇ ಆದರೆ ವಸ್ತುಗಳು ಮಾರಾಟ ಆಗ್ತವ? ಖಂಡಿತವಾಗ್ಲೂ ಇಲ್ಲ. ಅಜಗಜಾಂತರ ವ್ಯತ್ಯಾಸ ಆಗತ್ತೆ. ಹೌದು ಸ್ನೇಹಿತರೆ, ಈ 500% ಟ್ಯಾರಿಫ್ ವಿಧಿಸಿದ್ದೇ ಆದರೆ ಇನ್ನೊಂದು ಕಡೆ 100% ಟ್ಯಾರಿಫ್ ಇರುತ್ತೆ. ಸೊ ಆ ವಸ್ತು ಒಂದೇ ವಸ್ತು ಎರಡು. ಈಗ ಒಂದು ಫ್ರಿಡ್ಜ್ ಇದೆ ಅಂತ ಅನ್ಕೊಳ್ಳಿ, ಭಾರತೀಯದು, ಅಮೇರಿಕಾದಲ್ಲಿ ಫ್ರಿಡ್ಜ್ ಇದೆ. ಇನ್ನು ಕೆನಡಾದು ಅದೇ ರೀತಿ ಸೇಮ್ ವಸ್ತು ಅಮೇರಿಕಾದಲ್ಲಿ ಮಾರಾಟವಾಗ್ತಾ ಇದೆ. ಅದರ ಮೇಲೆ 50% ಟ್ಯಾರಿಫ್ ವಿಧಿಸಿರ್ತಾರೆ. ನಮ್ಮ ಭಾರತದ ಮೇಲೆ 500% ಟ್ಯಾರಿಫ್ ವಿಧಿಸಿರ್ತಾರೆ. ಹಾಗಾದರೆ ಆ ವಸ್ತುವಿನ ಬೆಲೆ ಒಂದೇ ಸೇಮ್ ವಸ್ತು, ಆದರೆ ಆ ವಸ್ತುವಿನ ಬೆಲೆ 50 ರೂಪಾಯಿ, ಆದರೆ ನಮ್ಮ ವಸ್ತುವಿನ ಬೆಲೆ 550 ರೂಪಾಯಿಗೆ ಏರಿಕೆ ಆಗುತ್ತೆ. ಸೊ ಈ ರೀತಿಯಾಗಿ ಟ್ಯಾರಿಫನ್ನು ವಿಧಿಸಿದ್ದಾರೆ ಟ್ರಂಪ್ ಅವರು. ಇನ್ನೂ ಕೂಡ ಜಾರಿ ಆಗಿಲ್ಲ. ಏನಾದರೂ ಈ ಬಿಲ್ ಪಾಸ್ ಆಯ್ತಪ್ಪ ಅಂದರೆ ಖಂಡಿತವಾಗ್ಲೂ ನಮ್ಮ ಭಾರತಕ್ಕೆ ಹೊಡೆತ ಬೀಳೋದಂದ್ರೂ ಗ್ಯಾರಂಟಿ. ಹೌದು ಸ್ನೇಹಿತರೆ, ಟ್ರಂಪ್ನ ಆಪ್ತನೊಬ್ಬ ಲಿನ್ಸಿ ಗ್ರಾಮ್ ಅನ್ನುವಂಥವನು ಈ ಹಿಂದೆನೇ ಈ ಬಿಲ್ ಬಗ್ಗೆ ಚರ್ಚೆ ಮಾಡಿದ್ದ. ಆದರೆ ಇದಕ್ಕೆ ಟ್ರಂಪ್ ಅವರು ಒಪ್ಕೊಂಡಿರಲಿಲ್ಲ. ಆದರೆ ಈಗ ಮತ್ತೊಂದು ಬಾರಿ ಈ ಬಿಲ್ನ ಬಗ್ಗೆ ಚರ್ಚೆ ಮಾಡಿದಾಗ ಸೊ ಇದರ ಬಗ್ಗೆ ಒಪ್ಕೊಂಡು ಈಗ ಆ ಬಿಲ್ಲನ್ನು ಪಾಸ್ ಮಾಡೋದಕ್ಕೂ ಈ ಟ್ರಂಪ್ ಸರ್ಕಾರ ಮುಂದಾಗಿದೆ. ಹೌದು ಸ್ನೇಹಿತರೆ, ರಷ್ಯಾದ ಯುರೇನಿಯಂ ಮತ್ತು ರಷ್ಯಾದ ತೈಲವನ್ನು ಯಾರು ಖರೀದಿ ಮಾಡ್ತಾ ಇದ್ದಾರೋ, ಯಾವ ದೇಶ ಖರೀದಿ ಮಾಡ್ತಾ ಇದೆಯೋ ಆ ದೇಶಗಳ ಮೇಲೆ ಈ 500% ಟ್ಯಾರಿಫನ್ನು ವಿಧಿಸಲಿಕ್ಕೆ ಟ್ರಂಪ್ ಸರ್ಕಾರ ಮುಂದಾಗಿದೆ. ಹೌದು, ಬಿಲ್ಲನ್ನು ಪಾಸ್ ಮಾಡಲಿಕ್ಕೆ ಮೊದಲಿಗೆ ಒಪ್ಕೊಂಡಿರಲಿಲ್ಲ, ಆದರೆ ಈ ಬಾರಿ ಒಪ್ಕೊಂಡಿದ್ದಾರೆ. ಬಿಲ್ಲನ್ನು ಅಮೆರಿಕದ ಸಂಸತ್ಗೆ ಕಳಿಸಲಾಗಿದೆ. ಆ ಸಂಸತ್ತಿನಲ್ಲಿ ಏನಾದರೂ ಬಿಲ್ ಪಾಸ್ ಆಯ್ತಪ್ಪ ಅಂದರೆ ಟ್ರಂಪ್ಗೆ ಈ ಟ್ಯಾರಿಫ್ ವಿಧಿಸುವಂತಹ ಅಧಿಕಾರ ಸಿಕ್ಕಂಗಾಗತ್ತೆ. ಹೌದು, ಟ್ರಂಪ್ಗೆ ಆ ಶಕ್ತಿ ಬಂದಂಗಾಗತ್ತೆ. ಈ ಬಿಲ್ಗೆ ಶಾಂಕ್ಷನಿಂಗ್ ರಷ್ಯಾ ಆ್ಯಕ್ಟ್ 2025 ಅಂತ ಕರೆಯಲಾಗುತ್ತೆ. ಮುಂದಿನ ವಾರ ಈ ಅಮೆರಿಕದ ಸಂಸತ್ತಿನಲ್ಲಿ ಈ ಬಿಲ್ ಪಾಸ್ ಆಗೋದ್ರ ಬಗ್ಗೆ ಮಾತುಕತೆ ಆಗ್ತವೆ. ಈ ಸಂಸತ್ತಿನಲ್ಲಿ ಟ್ರಂಪ್ನ ಈ ಬಿಲ್ ಏನಾದರೂ ಪಾಸ್ ಆಗಿದ್ದೇ ಆದರೆ ಟ್ರಂಪ್ನ ಕೈಯಲ್ಲಿ ಅಧಿಕಾರ ಸಿಕ್ಕಂಗಾಗತ್ತೆ. ಹಾಗಾದರೆ ಈ ಬಿಲ್ ಪಾಸ್ ಆಗಬಹುದಾ ಅಂತ ಕೇಳೋದಾದರೆ ಟ್ರಂಪ್ಗೆ ಬಹಳಷ್ಟು ಮೆಜಾರಿಟಿ. ಇನ್ನೊಂದು ಕಡೆ ವಿಪಕ್ಷಗಳು ಕೂಡ ಒಪ್ಕೊಳ್ಬೇಕಲ್ವಾ. ಹಾಗಾಗಿ ಡೆಮೊಕ್ರೆಟಿಕ್ ಪಕ್ಷ ಕೂಡ ಒಪ್ಕೊಳ್ಳುತ್ತೆ. ಯಾಕಂದರೆ ಇದು ಯುಕ್ರೇನ್ ಕಡೆ ಆಗಿರ್ತಕ್ಕಂಥದ್ದು. ಯುಕ್ರೇನ್ನ ಪರವಾಗಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡ್ರೂ ಸಹಿತ ಇದಕ್ಕೆ ಒಪ್ಕೊಂಡು ಬಿಡ್ತಾರೆ. ಹೀಗಾಗಿ ಮತ್ತಷ್ಟು ಈ ಬಿಲ್ ಪಾಸ್ ಆಗಲಿಕ್ಕೆ ಸುಲಭವಾಗುತ್ತೆ. ಆದರೆ ಒಂದು ಏನಪ್ಪ ಅಂದರೆ ಈ ಡೆಮೊಕ್ರೆಟಿಕ್ ಪಕ್ಷದಲ್ಲಿ ಕೂಡ ಯುಕ್ರೇನನ್ನು ಬೆಂಬಲಿಸೋರಿದ್ದಾರೆ, ಆದರೆ ಟ್ಯಾರಿಫನ್ನು ಬೆಂಬಲಿಸೋರಿಲ್ಲ. ಇನ್ನು ಕೆಲವೊಂದಿಷ್ಟು ಜನ ರಿಪಬ್ಲಿಕಲ್ಲಿ ಕೂಡ ಯುಕ್ರೇನನ್ನು ಬೆಂಬಲಿಸೋರಿದ್ದಾರೆ, ಆದರೆ ಈ ಟ್ರಂಪ್ನ ಟ್ಯಾರಿಫನ್ನು ಸಂಪೂರ್ಣವಾಗಿ ಬೆಂಬಲಿಸೋರಂತಿಲ್ಲ.
ಅಂದರೆ ಟ್ಯಾರಿಫ್ ವಿಧಿಸಲಿಕ್ಕೂ ಕೂಡ ಒಂದು ಹಂತ ಅಂತ ಇರುತ್ತೆ. 500% ಟ್ಯಾರಿಫ್ ವಿಧಿಸೋದಾ, ಇದು ಒಂದು ಆಶ್ಚರ್ಯ ಒಂದು ವಿಷಯವಾಗುತ್ತೆ. ಹೀಗಾಗಿ ಒಪ್ಕೊಳ್ತಾರಾ ಅನ್ನುವಂತಹ ಅನುಮಾನಗಳು ಕೂಡ ಇದ್ದಾವೆ. ಇನ್ನು ಈ ಟ್ಯಾರಿಫ್ ವಿಧಿಸಿದ್ದೇ ಆದರೆ ಯಾವ ದೇಶಗಳ ಮೇಲೆ ಪರಿಣಾಮ ಬೀರುತ್ತಂದ್ರೆ ನಮ್ಮ ಭಾರತ ಜೊತೆಗೆ ಚೀನಾಗೂ ಕೂಡ ಹಾಗೆ ಬ್ರೆಜಿಲ್ಗೂ ಕೂಡ. ಯಾಕಂದ್ರೆ ರಷ್ಯಾದ ತೈಲವನ್ನು ಖರೀದಿ ಮಾಡುವವರು ಮುಖ್ಯವಾಗಿ ಈ ಮೂರು ರಾಷ್ಟ್ರಗಳು ರಷ್ಯಾದ ಎಕಾನಮಿಗೆ ದುಡ್ಡನ್ನು ಕೊಡ್ತಾ ಇದ್ದಾವೆ ಅಂತ ಲಿನ್ಸಿ ಗ್ರಾಮ್ ತನ್ನ ಟ್ವಿಟರ್ನಲ್ಲಿ ಪೋಸ್ಟ್ ಕೂಡ ಹಾಕಿದ್ದಾನೆ. ಹೌದು, ಈ ಪೋಸ್ಟ್ನಲ್ಲಿ ಈ ಮೂರು ದೇಶಗಳು ಈ ರಷ್ಯನ್ ಎಕಾನಮಿಗೆ ದುಡ್ಡನ್ನು ಕೊಡ್ತಾ ಇದ್ದಾವಂತ ಈ ಲಿನ್ಸಿ ಗ್ರಾಮ್ ಅವನು ಪೋಸ್ಟನ್ನು ಮಾಡಿದ್ದಾನೆ. ಈ ಬಿಲ್ಲನ್ನು ಪಾಸ್ ಮಾಡಿರೋದೇ ಈ ಮೂರು ದೇಶಗಳನ್ನು ಟಾರ್ಗೆಟ್ ಮಾಡಿ ಅಂತ ಇಲ್ಲಿ ನಮಗೆ ತಿಳಿದು ಬರ್ತಾ ಇದೆ. ಈಗ ಭಾರತದ ಮೇಲೆ 500% ಟ್ಯಾರಿಫ್ ವಿಧಿಸಿದ್ದೇ ಆದರೆ ವ್ಯಾಪಾರ ನಡೆಯುತ್ತಾ ಅಂತ ಕೇಳೋದಾದರೆ ಖಂಡಿತವಾಗ್ಲೂ ನಡೀಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಅದೇ ಜಗದಾಂತರ ವ್ಯತ್ಯಾಸವಾಗುತ್ತೆ. ಈಗಾಗಲೇ 50% ಟ್ಯಾರಿಫನ್ನು ನಮ್ಮ ಭಾರತದ ಮೇಲೆ ಟ್ರಂಪ್ ವಿಧಿಸಿದ್ದಾರೆ. ಮೊದಲಿತ್ತು 25%, ಅದಾದಮೇಲೆ ಅಡಿಷನಲ್ ಆಗಿ ರಷ್ಯಾದಿಂದ ನಾವು ತೈಲವನ್ನು ಖರೀದಿ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು 25% ಟ್ಯಾರಿಫನ್ನು ವಿಧಿಸ್ತಾರೆ. ಸೊ ಈಗಾಗಲೇ 50% ಟ್ಯಾರಿಫನ್ನು ನಾವು ಹೆಚ್ಚಾಗಿ ಕೊಡ್ತಾ ಇದ್ವಿ. ಅಂದರೆ ಈಗ ಅಮೇರಿಕಾದ ಮಾರುಕಟ್ಟೆಯಲ್ಲಿ ಈಗ ಅಂದಾಜಾಗಿ ಪಾಕಿಸ್ತಾನದ ಒಂದು ವಸ್ತು ಇದೆ ಅಂತ ಅಂದ್ಕೊಳ್ಳಿ, ಅದೇ ಸೇಮ್ ವಸ್ತು ನಮ್ಮ ಭಾರತದ್ದು ಕೂಡ ಇದೆ ಅಂತ ಅಂದ್ಕೊಳ್ಳಿ ಅಮೇರಿಕಾದ ಮಾರುಕಟ್ಟೆಯಲ್ಲಿ. ಸೊ ಅವರ ವಸ್ತುಗೆ ಈಗ ₹100 ಬೆಲೆ ಇದೆ, ನಮ್ಮ ವಸ್ತುವಿನ ಬೆಲೆ ₹150 ಇದೆ. ಹೌದು, ₹50 ಡಿಫ್ರೆನ್ಸ್ ಬರ್ತಾ ಇದೆ ಈಗ ಆಲ್ರೆಡಿ. ಆದರೂ ಸಹಿತ ಅಮೇರಿಕಾ ಮಾರುಕಟ್ಟೆಯಲ್ಲಿ ನಮ್ಮ ಭಾರತೀಯ ವಸ್ತುಗಳಿಗೆ ಮೆಚ್ಚುಗೆಯನ್ನು ಕೊಡ್ತಾ ಇದ್ದಾರೆ. ಅಲ್ಲಿಯ ಪ್ರಜೆಗಳು ನಮ್ಮ ಭಾರತೀಯ ವಸ್ತುಗಳನ್ನು ಇನ್ನೂ ಖರೀದಿ ಮಾಡ್ತಾ ಇದ್ದಾರೆ. ಏನಾದರೂ 500% ಟ್ಯಾರಿಫ್ ವಿಧಿಸಿದ್ದೆ ಆದರೆ 600ಕ್ಕೆ ಏರಿಕೆ ಆಗತ್ತೆ. ಹೌದು, ನಮಗೆ ಪಾಕಿಸ್ತಾನಕ್ಕೆ ವ್ಯತ್ಯಾಸ ಎಷ್ಟು ಬತ್ತಪ್ಪ ಅಂದರೆ ₹550 ವ್ಯತ್ಯಾಸ ಬಂದುಬಿಡುತ್ತೆ. ಸೊ ಇಷ್ಟು ಬೆಲೆ ಬಾಳುವ ವಸ್ತುಗಳನ್ನು ಅಂದರೆ ಒಂದೇ ವಸ್ತು ಆದರೆ ಹೆಚ್ಚಿಗೆ ಬೆಲೆ ಅಂದರೆ ಯಾರಾದರೂ ಖರೀದಿ ಮಾಡ್ತಾರಾ? ಖಂಡಿತವಾಗ್ಲೂ ಖರೀದಿ ಮಾಡೋದಿಲ್ಲ. ಹೀಗಾಗಿ ನಮ್ಮ ವಸ್ತುಗಳ ಬೇಡಿಕೆ ಇಳಿಕೆ ಆಗುತ್ತೆ, ಪಾಕಿಸ್ತಾನದ ವಸ್ತುಗಳ ಬೇಡಿಕೆ ಏರಿಕೆ ಆಗಿಬಿಡುತ್ತೆ. ಹೀಗಾಗಿ ಟ್ಯಾರಿಫ್ ವಿಧಿಸಿರೋದರಿಂದ ನಮ್ಮ ಮತ್ತು ಅಮೇರಿಕಾ ವ್ಯವಹಾರ ನಿಂತೋಗ್ಬಿಡುತ್ತೆ, ಪೂರ್ತಿಯಾಗಿ ಕಂಪ್ಲೀಟಾಗಿ ಜೀರೋ ಆಗುತ್ತೆ. ಇದರ ಜೊತೆಗೆ ಟ್ರಂಪ್ ಏನು ಮಾಡ್ತಾ ಇದ್ದಾರೆ ಅಂದರೆ ತನ್ನ ಎಕಾನಮಿಯನ್ನು ವಾರ್ ಎಕಾನಮಿಯನ್ನಾಗಿ ಬದಲಾಯಿಸ್ತಾ ಇದ್ದಾರೆ. ಹೌದು, ಇದರ ಉದಾಹರಣೆ ನೀವು ಕಣ್ಣಾರಲ್ಲಿ ನೋಡ್ತಾ ಇದ್ದೀರಿ. ಇರಾನ್ನಲ್ಲಿ ಏನಾಗ್ತಾ ಇದೆ, ಸದ್ಯಕ್ಕೆ ಪ್ರತಿಭಟನೆ ನಿಲ್ತಾನೇ ಇಲ್ಲ, ಕರೆನ್ಸಿಯ ಮೌಲ್ಯ ಕುಸಿತಾ ಇದೆ, ಆರ್ಥಿಕವಾಗಿ ಇರಾನ್ ಪತನವಾಗ್ತಾ ಇದೆ. ಇದಕ್ಕೆಲ್ಲ ಕಾರಣ ಯಾರು? ಟ್ರಂಪ್. ಹೌದು, ಅವರು ವಿಧಿಸ್ತಕ್ಕಂತಹ ಸ್ಯಾಂಕ್ಷನ್ಗಳು. ಅದೇ ರೀತಿಯಾಗಿ ವೆನೆಜುವೆಲಾ ಕಥೆನೂ ಕೂಡ ಇದೇ ಆಗಿತ್ತು. ಅವರಲ್ಲಿ ತೈಲ ಏನೋ ಇದೆ, ದುಡ್ಡು ಏನೋ ಇದೆ, ಅದನ್ನು ಮಾರಾಟ ಮಾಡಲಿಕ್ಕೆ ಅವಕಾಶವನ್ನು ಅಮೇರಿಕಾ ಕೊಡಬೇಕಂತೆ, ಅದಕ್ಕೆ ಕೊಡ್ತಾ ಇಲ್ವಂತೆ. ಅಲ್ಲಿ ಕೂಡ ಸ್ಯಾಂಕ್ಷನನ್ನು ವಿಧಿಸಿದ್ರು. ಸೊ ಪೂರ್ತಿಯಾಗಿ ವೆನೆಜುವೆಲಾವನ್ನು ತನ್ನ ಮುಷ್ಟಿಯಲ್ಲಿ ಹಿಡ್ಕೊಂಡು ಬಿಟ್ರು. ಇದೇ ಅಸ್ತ್ರವನ್ನು ರಷ್ಯಾ ಮೇಲೆ ಕೂಡ ಪ್ರಯತ್ನ ಮಾಡ್ತಾರೆ, ಆದರೆ ವಿಫಲತೆ ಕಾಣ್ತಾ ಇದೆ. ಯಾಕಂದರೆ ರಷ್ಯಾದ ಎಕಾನಮಿ ಬೇಸಿಕ್ ಎಕಾನಮಿ ಎಷ್ಟು ಬೇಕೋ ಅಷ್ಟಿದೆ. ಯುರೇನಿಯಮನ್ನು ಮಾರಾಟ ಮಾಡ್ತಾರೆ, ಜೊತೆಗೆ ರಷ್ಯನ್ ತೈಲವನ್ನು ಮಾರಾಟ ಮಾಡ್ತಾರೆ. ಅದೇ ರೀತಿಯಾಗಿ 15 ಕೋಟಿ ಜನಸಂಖ್ಯೆಗೆ ಎಷ್ಟು ಅವರಿಗೆ ದಿನನಿತ್ಯದ ಆದಾಯ ಬೇಕು ಅಷ್ಟು ಅಲ್ಲಿ ಇದೆ. ಸೊ ಹಾಗಾಗಿ ರಷ್ಯಾ ಸುಮ್ಮನೆ ಬಗ್ಗುವಂಥದ್ದಲ್ಲ. ಜೊತೆಗೆ ಪುಟಿನ್ ಅವರು ಒಂದು ಒಳ್ಳೆಯ ಆಡಳಿತಗಾರ. ಸೊ ಹೀಗಾಗಿ ಟ್ರಂಪ್ ಮಾತಿಗೆ ಬಗ್ಗುವಂಥವರಲ್ಲ. ಜೊತೆಗೆ ನಮ್ಮನ್ನು ಕೂಡ ತೈಲವನ್ನು ಖರೀದಿ ಮಾಡಬೇಡಿ ಅಂತಲೂ ಕೂಡ ಹೇಳಿದ್ರು, ಆದರೆ ನಾವು ಕೂಡ ಬಗ್ಲಿಲ್ಲ. ಅದಕ್ಕಾಗಿ 25% ಟ್ಯಾರಿಫನ್ನು ವಿಧಿಸಿದ್ರು. ಈಗ ಮತ್ತೆ 500% ಟ್ಯಾರಿಫ್ ವಿಧಿಸಿದ್ರು ಆಶ್ಚರ್ಯ ಪಡುವಂತೇನಿಲ್ಲ. ಟ್ರಂಪ್ ಎಷ್ಟೇ ಪ್ರಯತ್ನ ಪಟ್ಟರು ರಷ್ಯಾ ಬಗ್ತಾ ಇಲ್ಲ ನೋಡಿ. ಇದಕ್ಕೇ ಟ್ರಂಪ್ ಈಗ ಹರ್ಟ್ ಆಗಿದೆ. ಇದಕ್ಕೋಸ್ಕರ ರಷ್ಯಾದಿಂದ ಯಾರು ವ್ಯಾಪಾರಗಳನ್ನು ಮಾಡ್ತಾ ಇದ್ದಾವೆ ನೋಡಿ, ಆ ದೇಶಗಳನ್ನು ಈಗ ಟಾರ್ಗೆಟ್ ಮಾಡ್ತಕ್ಕಂಥದ್ದು. ಇನ್ನು ಈ ಬಿಲ್ನಲ್ಲಿ ಯುರೇನಿಯಮನ್ನು ಕೂಡ ಯಾರು ರಷ್ಯಾದಿಂದ ಬೈ ಮಾಡ್ತಾರೋ ಅವರ ಮೇಲೆ ಕೂಡ ಈ ಟ್ಯಾರಿಫನ್ನು ವಿಧಿಸ್ತೀವಿ ಅಂತ ಹೇಳಿದ್ದಾರೆ. ಆದರೆ ಇಲ್ಲಿ ಆಶ್ಚರ್ಯ ಏನಪ್ಪ ಅಂದರೆ ಅಮೇರಿಕಾನೇ ಈ ಯುರೇನಿಯಮನ್ನು ರಷ್ಯಾದಿಂದ ಖರೀದಿ ಮಾಡುತ್ತೆ. ಹಾಗಾದರೆ ಪುತಿನ್ ಅವರು ಹೇಳಿದ್ದಾರೆ ಏನಾದರೂ 500% ಟ್ಯಾರಿಫ್ ವಿಧಿಸೋದೇ ಆದರೆ ಅಮೇರಿಕ ತನ್ನ ಮೇಲೇನೆ ಟ್ರಂಪ್ ತಾನು 500% ಟ್ಯಾರಿಫ್ ಅನ್ನ ವಿಧಿಸ್ಕೊಳ್ಬೇಕು ಅಂತ ಪುತಿನ್ ಅವರು ಹೇಳಿದ್ದಾರೆ. ಇನ್ನು ಈ ಅಮೇರಿಕ ಇದೆಯಲ್ಲ, ರಷ್ಯಾದ ಒಂದು ಸಿಪ್ಪನ್ನು ಕಟ್ ಹಾಕಿಬಿಟ್ಟಿದ್ದಾರೆ. ಹೌದು, ಇದರಿಂದ ನೇರ ಯುದ್ಧ ಆದರೂ ಅಚ್ಚರಿ ಏನು ಪಡುವಂತಿಲ್ಲ. ರಷ್ಯಾ ಈಗ ಇದರಿಂದ ವಿಪರೀತವಾಗಿ ಕಿಡಿಕಾರ್ತಾ ಇದೆ. ಅಷ್ಟಕ್ಕೂ ಅಲ್ಲಿ ಆಗಿದ್ದಾದ್ರೂ ಏನು? ಸದ್ಯಕ್ಕೆ ಟ್ರಂಪ್ ಮಾಡಿರೋದೇನು, ವೆನೆಜುವೆಲಾದ ಅಧ್ಯಕ್ಷನನ್ನ ಸೆರೆ ಹಿಡಿದಿದ್ದು. ಸೊ ಹೀಗಾಗಿ ವೆನೆಜುವೆಲಾದಲ್ಲಿ ನನ್ನದೇ ಆದಂತಹ ಆಡಳಿತ ನಡೆದಿರುತ್ತೆ, ಸೊ ನಾನು ಹೇಳಿದ್ದೆ ವೆನೆಜುವೆಲಾದಲ್ಲಿ ನಡೆಯುತ್ತೆ ಅಂತ ಘೋಷಣೆ ಕೂಡ ಮಾಡಿದ್ದಾರೆ.
ಅಂದರೆ ವೆನೆಜುವೆಲಾದಲ್ಲಿ ಯಾರೇ ಅಧಿಕಾರದಲ್ಲಿರಲಿ ನಾನು ಹೇಳಿದ್ದನ್ನೇ ಕೇಳಬೇಕು ಅಂತ ಹೇಳ್ತಾ ಇದ್ದಾರೆ. ಅಮೇರಿಕಾದ ಒಂದು ಭಾಗ ವೆನೆಜುವೆಲಾ ಅಂದರೂ ನಾವು ಆಶ್ಚರ್ಯ ಪಡುವಂತೇನಿಲ್ಲ, ಯಾಕಂದರೆ ಅದನ್ನು ಹೇಳಿದ್ರು ಹೇಳಬಹುದು. ಇನ್ನು ಅಮೇರಿಕಾದ ಈ ಟ್ರಂಪ್ ಇದಾನಲ್ವಾ, ವೆನೆಜುವೆಲಾದಿಂದ ನಾನು ತೈಲವನ್ನು ಖರೀದಿ ಮಾಡ್ತೀನಿ, ಅದಕ್ಕೆ ವೆನೆಜುವೆಲಾವನ್ನು ನಾನು ದುಡ್ಡು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ವೆನೆಜುವೆಲಾ ನಡೆಸಲಿಕ್ಕೆ ಆರ್ಥಿಕ ವ್ಯವಸ್ಥೆ ಬೇಕಲ್ವಾ, ಹಾಗಾಗಿ ನಾನು ದುಡ್ಡನ್ನು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಅದೇ ಪೋಸ್ಟ್ನಲ್ಲಿ ಇನ್ನೊಂದು ಕೂಡ ಮೆನ್ಷನ್ ಮಾಡಿದ್ದಾರೆ. ಅದೇನೆಂದರೆ ವೆನೆಜುವೆಲಾ ಯಾವುದೇ ವ್ಯಾಪಾರ ಮಾಡೋದಿದ್ರು ಸಹಿತ ಅಮೇರಿಕಾದೊಂದಿಗೆ ಮಾತ್ರ ಮಾಡಬೇಕು, ಹೊರದೇಶಗಳಿಗೆ ಜೊತೆಗೆ ಈ ವ್ಯಾಪಾರಗಳನ್ನು ಮಾಡಬಾರ್ದಂತ ಹೇಳಿದ್ದಾರೆ. ಯಾಕಂದರೆ ಈಗ ತೈಲದಿಂದ ಕೊಟ್ಟಿರ್ತಕ್ಕಂತಹ ದುಡ್ಡನ್ನು ವಾಪಸ್ ಅಮೇರಿಕಾವೇ ತೆಗೆದುಕೊಳ್ಬೇಕಲ್ವಾ, ಹೀಗಾಗಿ ಅಮೇರಿಕಾದಲ್ಲಿರ್ತಕ್ಕಂತಹ ವಸ್ತುಗಳನ್ನು ಮಾತ್ರ ವೆನೆಜುವೆಲಾ ಖರೀದಿ ಮಾಡಬೇಕು. ಅಂದರೆ ವೆನೆಜುವೆಲಾದ ಸ್ವತಂತ್ರವನ್ನು ಕಸಿದುಕೊಳ್ತಾ ಇದ್ದಾರೆ. ಯಾವುದೇ ಹೊರ ರಾಷ್ಟ್ರದೊಂದಿಗೆ, ಈಗ ಭಾರತವಾಗಿರಲಿ ಅಥವಾ ಚೀನಾ ಆಗಿರಲಿ, ಇನ್ನು ರಷ್ಯಾ ಆಗಿರಲಿ, ಯಾವುದೇ ದೇಶದೊಂದಿಗೆ ನೀವು ವ್ಯಾಪಾರಗಳನ್ನು ಮಾಡಬಾರದು ಅಂತ ವೆನೆಜುವೆಲಾಗೆ ಆರ್ಡರ್ ಸಿಕ್ಕಂತಾಗಿದೆ. ಅಮೇರಿಕಾದಿಂದ ಮಾತ್ರ ನೀವು ಬೈ ಮಾಡಬೇಕು ಅಂತ ಹೇಳಿದ್ದಾರೆ. ಒಟ್ಟಾರೆಯಾಗಿ ಒಂದೇ ಮಾತಿನಲ್ಲಿ ಹೇಳಬೇಕಂದ್ರೆ ವೆನೆಜುವೆಲಾವನ್ನು ಕಪಿಮುಷ್ಟಿಯಲ್ಲಿ ಹಿಡ್ಕೊಂಡಿದ್ದಾರಂತ ಹೇಳ್ಬೋದು ಟ್ರಂಪ್ ಅವರು. ಇನ್ನು ಈ ಅಮೆರಿಕದ ಸ್ಯಾಂಕ್ಷನ್ಗಳಿಂದ ವೆನೆಜುವೆಲಾ ಮುಕ್ತವಾಗಿ ತೈಲವನ್ನು ಮಾರಾಟ ಮಾಡಲಿಕ್ಕೆ ಮೊದಲು ಕೂಡ ಆಗ್ತಾ ಇರಲಿಲ್ಲ. ಸೊ ಹೀಗಾಗಿ ಅವರು ತೈಲವನ್ನು ಈ ಕಳ್ಳ ಮಾರ್ಗದಿಂದ ಮಾರಾಟ ಮಾಡ್ಕೊಳ್ತಾ ಇದ್ರು. ನಾನಂತರೂ ಕಳ್ಳ ಮಾರ್ಗ ಅಂತ ಹೇಳೋದಿಲ್ಲ, ಯಾಕಂದರೆ ಅವರ ರಾಷ್ಟ್ರದ ತೈಲವನ್ನು ಅವರೇ ಮಾರಾಟ ಮಾಡಿಕೊಂಡ್ರೆ ಕಳ್ಳ ಮಾರ್ಗ ಅಂತ ಯಾಕೆ ಹೇಳಬೇಕು, ಇನ್ನೊಬ್ಬರ ಅಭಿಪ್ರಾಯವನ್ನು ಯಾಕೆ ತೆಗೆದುಕೊಳ್ಬೇಕು, ಇನ್ನೊಬ್ಬರ ಆರ್ಡರ್ ಯಾಕೆ ಬೇಕು. ಹೀಗಿರುವಾಗ ಅಮೇರಿಕ ವೆನೆಜುವೆಲಾವನ್ನು ವಶಪಡಿಸಿಕೊಂಡ ತಕ್ಷಣ ಇನ್ನೊಂದು ದಿನ ಈ ಒಂದು ಘಟನೆ ಆಗುತ್ತೆ. ಅದೇನಂತರ ಕೇಳೋದಾದರೆ, ವೆನೆಜುವೆಲಾ ದೇಶದಿಂದ ರಷ್ಯಾಗೆ ಒಂದು ಆಯಿಲ್ ಟ್ಯಾಂಕರ್ ಹೋಗ್ತಾ ಇತ್ತು. ಅದರ ಹೆಸರು ಏನು ಕೇಳೋದಾದರೆ ಬೆಲ್ಲ. ಕೆರೆಬಿಯನ್ ಸಮುದ್ರದಲ್ಲಿ ಹೋಗ್ತಾ ಇರುವಂತಹ ಈ ಶಿಪ್ಪು ನಿರಂತರವಾಗಿ ಅಮೆರಿಕಾದ ಸೈನಿಕರು ಅಟ್ಟಿಸ್ಕೊಂಡು ಹೋಗಿದ್ದಾರೆ. ಅಲ್ಲಿ ಅವರಿಗೆ ಹಿಡಿಲಿಕ್ಕೆ ಆಗಿಲ್ಲ. ಯಾವಾಗ ಅಮೇರಿಕನ್ ನೇವಿ ಅಟ್ಟಿಸಿಕೊಂಡು ಬರೋದನ್ನು ರಷ್ಯಾ ನೋಡಿ ಆವಾಗ ಒಂದು ಸಬ್ಮೆರಿನನ್ನು ರಷ್ಯಾ ಕಳಿಸುತ್ತೆ. ಆಗ ನಾರ್ತ್ ಅಟ್ಲಾಂಟಿಕ್ ಓಷನ್ಗೆ ಬರುವಷ್ಟರಲ್ಲಿ ಆ ಹಡಗನ್ನು ಅಮೇರಿಕ ಕ್ಯಾಪ್ಚರ್ ಮಾಡಿರುತ್ತೆ. ಈಗ ಅಮೇರಿಕ ಹೇಳ್ತಾ ಇದೆ, ಮೊದಲಿಗೆ ರಷ್ಯನ್ ಫ್ಲಾಗ್ ಈ ಹಡಗಿಗೆ ಇರಲಿಲ್ಲ, ಇದರ ಹೆಸರು ಬೆಲ್ಲ ಅಂತ ಇತ್ತು. ಯಾವಾಗ ಅಮೇರಿಕ ಇದನ್ನು ಅಟ್ಟಿಸಿಕೊಂಡು ಬರೋದನ್ನು ಅವರು ನೋಡಿದ್ರು, ಆವಾಗ ಇದರ ಹೆಸರು ಮೆರಿನಿರಾ ಅಂತ ಇಟ್ಟಿದ್ದಾರೆ, ರಷ್ಯಾದ ಫ್ಲಾಗನ್ನು ಹಾಕಿದ್ದಾರೆ ಅಂತ ಅಮೇರಿಕ ಹೇಳ್ತಾ ಇದೆ. ಈಗ ಇದಕ್ಕೆ ಉತ್ತರವಾಗಿ ರಷ್ಯಾ ಕೂಡ ಹೇಳ್ತಾ ಇದೆ, ಆ ಹಡಗು ನಮ್ಮದು, ಆ ಟ್ಯಾಂಕ್ ಕೂಡ ನಮ್ಮದು, ಆ ಹಡಗಿನಲ್ಲಿ ಇರ್ತಕ್ಕಂತಹ ಸಿಬ್ಬಂದಿಗಳು ಕೂಡ ರಷ್ಯನ್ರು. ಸೊ ಹೀಗಾಗಿ ಅವರನ್ನು ಬಂಧಿಸಿರುವಂಥದ್ದನ್ನು ಬಿಡಬೇಕು, ಅಂದರೆ ರಿಲೀಸ್ ಮಾಡಬೇಕಂತ ಹೇಳ್ತಾ ಇದೆ. ನಾವು ಇದನ್ನು ಖಂಡಿಸ್ತೀವಿ, ಆ್ಯಕ್ಟ್ ಆಫ್ ವಾರ್ ಅಂತಾನು ಕೂಡ ಇದಕ್ಕೆ ಹೇಳ್ತೀವಿ ಅಂತ ರಷ್ಯಾ ಹೇಳ್ತಾ ಇದೆ. ರಷ್ಯಾ ಹೇಳೋದೊಂದು ಕಡೆ ನಿಜ ಅನ್ಸುತ್ತೆ, ಯಾಕಂದರೆ ಇದು ಅಮೇರಿಕಾದ ಸಮುದ್ರದಲ್ಲಿ ಓಡಾಡ್ತಕ್ಕಂತಹ ಹಡಗಲ್ಲ, ಇದು ಇಂಟರ್ನ್ಯಾಷನಲ್ ಸೀನಲ್ಲಿ ಬರ್ತಕ್ಕಂಥ ಹಡಗು. ಇನ್ನೊಂದು ವೆನೆಜುವೆಲಾ ಜೊತೆಗೆ ಇವರು ಒಪ್ಪಂದ ಮಾಡಿಕೊಂಡು ವ್ಯಾಪಾರ ಮಾಡಿಕೊಂಡ್ರೆ ಅದಕ್ಕೆ ತಪ್ಪೇನು. ಆದರೆ ಅಮೇರಿಕ ಹೇಳ್ತಾ ಇದೆ, ನಮ್ಮ ಕೋರ್ಟ್ ಆರ್ಡರ್ನ ಮೇರೆಗೆ ನಾವು ಕ್ಯಾಪ್ಚರ್ ಮಾಡಿದ್ವಿ, ಸೊ ಇದಕ್ಕಾಗಿ ಇದು ವಾರ್ ಅಲ್ಲ ಅಂತ ಹೇಳ್ತಾ ಇದೆ. ಇಲ್ಲಿ ಒಂದು ಅರ್ಥ ಆಗ್ತಾ ಇಲ್ಲ, ಅಮೇರಿಕಾಗೆ ಕೋರ್ಟ್ಗೆ ಇಷ್ಟೊಂದು ಅಧಿಕಾರ ಕೊಟ್ಟಿದ್ದಾದ್ರೂ ಯಾರು? ಯಾಕಂದರೆ ರಷ್ಯಾದ ಹಡಗನ್ನು ಇವ್ರು ಯಾಕೆ ಬಂಧಿಸಬೇಕು? ಯಾಕಂದರೆ ಅವರ ಜಾಗದಲ್ಲಂತೂ ಓಡಾಡ್ತಾ ಇಲ್ಲ. ಇನ್ನೊಂದು ಕಡೆ ವೆನೆಜುವೆಲಾದ ಅಧ್ಯಕ್ಷನನ್ನ ಇವರ ಕೋರ್ಟ್ನಲ್ಲಿ ಹೋಗಿ ವಿಚಾರಣೆ ಮಾಡ್ತಾರಂದ್ರೆ ಇವ್ರಿಗೆ ಯಾರು ಆರ್ಡರ್ ಕೊಟ್ಟರು? ವೆನೆಜುವೆಲಾ ಅಧ್ಯಕ್ಷ ಏನಾದರೂ ತಪ್ಪು ಮಾಡಿದರೆ ವೆನೆಜುವೆಲಾದಲ್ಲಿನೇ ಜೈಲಿಗೆ ಹಾಕಬೇಕು, ಅಲ್ಲೇ ಕೋರ್ಟ್ನಲ್ಲಿ ವಾದ ವಿವಾದಗಳಾಗಬೇಕು, ಅಲ್ಲೇ ಅವನಿಗೆ ಶಿಕ್ಷೆ ಆಗಬೇಕು ಅಂತ ಇರುತ್ತೆ. ಆದರೆ ಈ ಟ್ರಂಪ್ನ ಕೋರ್ಟ್ಗೆ ಇಷ್ಟೊಂದು ಅಧಿಕಾರ ಕೊಟ್ಟರು ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಈ ಕಡೆ ರಷ್ಯನ್ ಹಡಗು ಅದು ವೆನೆಜುವೆಲಾದ ಪ್ರದೇಶದಲ್ಲಿ ಅಡ್ಡಾಡಿ ತನ್ನದೇ ಆದಂತಹ ವ್ಯಾಪಾರವನ್ನು ಮಾಡಿಕೊಂಡು ಹೋಗ್ತಾ ಇದೆ. ಅದನ್ನು ಕ್ಯಾಪ್ಚರ್ ಮಾಡುವಂತಹ ಅಧಿಕಾರ ಈ ಕೋರ್ಟಿಗೆ ಯಾರು ಕೊಟ್ಟರು? ವಿಶ್ವಸಂಸ್ಥೆ ಅನ್ನುವಂಥದ್ದೇ ಸತ್ತೋಗಿದೆಯಾ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಈ ರೀತಿ ಇನ್ಯಾವುದೋ ದೇಶದ ಅಧ್ಯಕ್ಷನನ್ನು ತೆಗೆದುಕೊಂಡು ಹೋಗಿ ತನ್ನ ಕೋರ್ಟ್ನಲ್ಲಿ ಹಾಜರು ಮಾಡಿ ಒಂದು ವಿವಾದಗಳನ್ನು ವಾದಗಳನ್ನು ಮಾಡೋದು, ಜೈಲಿಗೆ ಹಾಕೋದು, ಇದೆಲ್ಲವನ್ನು ಕೂಡ ನೋಡಿದ್ರೆ ಏನು ಅರ್ಥನೇ ಆಗ್ತಾ ಇಲ್ಲ. ಸ್ನೇಹಿತರೆ, ಇದನ್ನೆಲ್ಲವೂ ಕೂಡ ನೋಡಿದ್ರೆ 2026 ಆರಂಭದಲ್ಲಿನೇ ಇದೆಲ್ಲವೂ ಕೂಡ ನಡೀತಾ ಇದೆ. ಈ 2026 ಕೊನೆಯವರೆಗೂ ಕೂಡ ನಾವು ಇನ್ನೂ ಏನೇನು ನೋಡ್ತೀವಿ ಗೊತ್ತಾಗ್ತಾ ಇಲ್ಲ. ವಿಶ್ವದ 3ನೇ ಮಹಾಯುದ್ಧ ಆದರೂ ಆಗಬಹುದು. ಯಾಕಂದರೆ ರಷ್ಯಾ ಅಂತೂ ಸುಮ್ಮನೆ ಕುತ್ಕೊಳ್ಳಲ್ಲ. ಮೇಲಿಂದ ಮೇಲೆಗೆ ರಷ್ಯಾಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಭಾರತಕ್ಕೂ ಕೂಡ ಟಾರ್ಗೆಟ್ ಮಾಡ್ತಾರೆ, ಈ ಕಡೆ ಚೀನಾಗೂ ಕೂಡ ಮೇಲಿಂದ ಮೇಲೆ ಟಾರ್ಗೆಟ್ ಮಾಡ್ತಾರೆ. ಇನ್ನೊಂದು 3ನೇ ಮಹಾಯುದ್ಧ ಆದರೂ ಇದರಲ್ಲಿ
ಆಶ್ಚರ್ಯ ಪಡುವಂತೇನಿಲ್ಲ. ಸೊ ಇನ್ನೂ ಬಹಳಷ್ಟು ಯುದ್ಧಗಳನ್ನು ನಾವು 2026ರಲ್ಲಿ ಕಾಣಬಲ್ಲೆವು ಅಂತ ಅನಿಸ್ತಾ ಇದೆ. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ ತಿಳಿಸಿ.